ಅನಿರುದ್ಧ್ ಭಟ್ ಇವತ್ತು ನನ್ನ ಜೊತೆ ಇದ್ರೆ ಮಾತಾಡ್ಸೋಣ. ಹಾಯ್ ಅನಿರುದ್ಧ್, ಹೇಗಿದ್ದೀರಾ? ಆರಾಮ್. ನೀವು ಹೆಂಗ್ ಅನ್ನಿಸ್ತು ನಿಮ್ಗೆ ಈ ತರ ಪಾತ್ರ ಅಪ್ರೋಚ್ ಮಾಡಿದಾಗ? ಒಂದು ಚಾಲೆಂಜ್ ಕೂಡ ಇದೆ. ಯಾವ ಪಾತ್ರದ್ದು ಅದಕ್ಕೆ ಬೇಕಾಗಿರೋ ಹೋಮ್ವರ್ಕ್ ಮಾಡೇ ಮಾಡ್ತೀನಿ ನಾನು. ಸರ್ನ ಹತ್ರದಿಂದ ನೋಡ್ಬೇಕು, ಅವ್ರ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಏನಾದ್ರು ಇಂಟ್ರಾಕ್ಟ್ ಮಾಡಿದ್ಯಾ, ಏನಾದ್ರು ಇನ್ಪುಟ್ಸ್ ಕೇಳಿದ್ಯಾ? ಇಲ್ಲ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆಕ್ಟ್ ಮಾಡೋದ್ರ ಬಗ್ಗೆ ಈ ತರ ಸುಮಾರು ವಿಷಯಗಳು. ಯಾರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಕ್ ಹೋಗಲ್ಲ. ನಾನು ಆಸ್ ಅನ್ ಆಕ್ಟರ್ ನನಗೆ ನೆಕ್ಸ್ಟ್ ಇರೋದು ಇದಕ್ಕೆ ಆಪೋಸಿಟ್ ಆಗಿ ಒಂದು ಸಾಫ್ಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ. ಕಾಸ್ಟ್ ಮಾಡೋ ಡೈರೆಕ್ಟರ್ಸ್ಗೂ ಓಕೆ ಇವ್ನು ಈ ತರನು ಮಾಡ್ತಾನೆ, ಈ ತರನು ಮಾಡ್ತಾನೆ, ನನ್ನ ಒಂದು ರೇಂಜ್ ನಾನು ತೋರಿಸ್ಬೇಕು ಅಂತ ನನಗೆ ಆಸೆ ಇರೋದು. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ರಕ್ಕಸ ಪುರದೋಳ್ ಸಿನಿಮಾ, ರಾಜ್ ಬಿ ಶೆಟ್ಟಿ ನಟನೆಯ ಒಂದು ಸಿನಿಮಾ ಯಾವ ರೀತಿಯಾಗಿ ಹೋಗ್ತಾ ಇದೆ ಅನ್ನೋದು ಪ್ರತಿಯೊಬ್ಬರು ಕೂಡ ಗೊತ್ತು. ಆಲ್ರೆಡಿ ಒಂದು ವಾರ ಕಳೆದಿದೆ ಅಂಡ್ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಅನ್ಸಿರೋದು ಸಿನಿಮಾ ನೋಡೋರು ಗೊತ್ತಿರುತ್ತೆ ಇಲ್ಲಿ ಸರ್ಪ್ರೈಸ್ ಕ್ಯಾರೆಕ್ಟರ್ ಯಾರು ಅಂತ. ಸೊ ಆ ಸರ್ಪ್ರೈಸ್ ಕ್ಯಾರೆಕ್ಟರ್ ನೋಡಿ ನಿಜವಾಗ್ಲೂ ಎಲ್ಲರೂ ಕೂಡ ಯಾರಪ್ಪ ಈ ಹುಡುಗ ಅಂತ ಒಂದು ಸರಿ ಯೋಚನೆ ಮಾಡಿದ್ದು ಕೂಡ ಇದೆ. ಸೊ ನನಗೂ ಕೂಡ ಒಂದ್ಸರಿ ಯೋಚನೆ ಮಾಡಿದೆ, ಬಟ್ ಆಮೇಲೆ ಗೊತ್ತಾಯ್ತು ಇವ್ರನ್ನ ನಾನು ಹಿಂದೆನೆ ಒಂದ್ಸರಿ ಮಾತಾಡ್ಸಿದ್ನಲ್ಲ ಅಂತ. ಸೊ ಸಿನಿಮಾ ನೋಡಿದ್ಮೇಲೆ ಮತ್ತೆ ಮಾತಾಡ್ಸ್ಬೇಕು ಅಂತ ಅನ್ಕೊಂಡು ಸದ್ಯಕ್ಕೆ ಅವ್ರನ್ನ ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಅನಿರುದ್ಧ್ ಭಟ್ ಇವತ್ತು ನನ್ನ ಜೊತೆ ಇದ್ರೆ ಮಾತಾಡ್ಸೋಣ. ಹಾಯ್ ಅನಿರುದ್ಧ್, ಹೇಗಿದ್ದೀರಾ? ಆರಾಮ್. ನೀವು? ಆರಾಮ್, ಚೆನ್ನಾಗಿದ್ದೀನಿ. ಸೊ ಮ್ಯಾಕ್ಸ್ ಟೈಮ್ ಅಲ್ಲಿ ಸಿಕ್ಕಿದ್ದೆ, ಒಂದಷ್ಟು ಮಾತುಕತೆ ಆಗಿತ್ತು. ಸೊ ಅದಾದ್ಮೇಲೆ ನಿಮ್ಮನ್ನ ನಾನು ನೋಡೇ ಇರ್ಲಿಲ್ಲ. ನೋಡಿದ್ರೆ ನನಗೆ ಸ್ಕ್ರೀನ್ ಅಲ್ಲಿ ನೋಡ್ತಿದ್ದಾಗ ಒಂದು ಸರ್ಪ್ರೈಸ್ ಅಂತ ಅನಿಸ್ತು. ನನಗೆ ಒಬ್ನಿಗೆ ಎಲ್ಲ ಸಿನಿಮಾ ನೋಡಿದ್ರು ಪ್ರತಿಯೊಬ್ಬರಿಗೂ ಕೂಡ ಅದು ಸರ್ಪ್ರೈಸ್ ಇದ್ದೇ ಇತ್ತು. ಹೆಂಗಿತ್ತು ರಕ್ಕಸ ಪುರದೋಳ್ ಸರ್ಪ್ರೈಸ್ ಎಂಟ್ರಿ? ತುಂಬಾ ಖುಷಿ ಆಗತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ರೆಸ್ಪಾನ್ಸ್ ಸಿಗತ್ತೆ ಅಂತ. ಮ್ಯಾಕ್ಸ್ ಶೂಟಿಂಗ್ ಮುಗ್ದು ಒಂದ್ ಮಂತ್ ಆದ್ಮೇಲೆ ಈ ಕ್ಯಾರೆಕ್ಟರ್ಗೆ ಆಡಿಷನ್ ಮಾಡಿದ್ದೆ. ಸೊ ಆಡಿಷನ್ ಆಗಿ ಶೂಟಿಂಗ್ ಆಲ್ಮೋಸ್ಟ್ 3 months ಎಲ್ಲ ಮುಗಿಸಿದ್ರು. ಇವಾಗ 1 ವರ್ಷ ಆಯ್ತು ಶೂಟಿಂಗ್ ಎಲ್ಲ ಮುಗ್ದು. ಸೊ ಸಿನಿಮಾ ರಿಲೀಸ್ ಆಗೋ ಮುಂಚೆನೂ ಅದೇ ಇತ್ತು, ಓಕೆ ಒಂದು ಲೆವೆಲ್ಗೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಇಷ್ಟೊಂದು ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಸೊ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಆ ಸಿನಿಮಾ ನೋಡಿ ಯಾರ್ಯಾರೆಲ್ಲ ಫೋನ್ ಮಾಡಿದ್ರು, ಏನೇನೆಲ್ಲ ಹೇಳ್ತಾ ಇದಾರೆ? ಇವಾಗ ಆಲ್ಮೋಸ್ಟ್ ಮೀಡಿಯಾದವ್ರು ಸಿಕ್ಕಾಪಟ್ಟೆ ಫೋನ್ ಮಾಡಿರ್ತಾರೆ. ಹೌದು ಸುಮಾರು ಜನ ಮೀಡಿಯಾದವರು ಇಂಟರ್ವ್ಯೂಸ್ಗೆ ಮತ್ತೆ ನ್ಯೂಸ್ ಪೇಪರ್ಸ್ಗೆ ಎಲ್ಲ ಕಾಲ್ ಮಾಡಿದ್ರು. ಅದ್ಬಿಟ್ಟು ಅದೇ ಫ್ರೆಂಡ್ಸ್ ಫ್ಯಾಮಿಲಿಯಸ್ ಎಲ್ಲ ಇದ್ದಿದ್ದೆ. ಇವಾಗ ಮೊನ್ನೆ ಸ್ವಲ್ಪ ಇಂಡಸ್ಟ್ರಿ ಅವರು ಕೂಡ ಕಾಲ್ಸ್ ಮಾಡೋ ಸ್ಟಾರ್ಟ್ ಮಾಡಿದ್ರು, ಮೆಸೇಜಸ್. ಟೆಕ್ನಿಷಿಯನ್ಸ್ ಮೇನ್ ಆಗಿ ನನಗೂ ಕೂಡ ಬೇಕಾಗಿದ್ದ ಅದೇ ಟೆಕ್ನಿಷಿಯನ್ಸ್ ಆದಷ್ಟು ರೀಚ್ ಆಗ್ಬೇಕು ಅಂತ ಅಂದ್ಕೊಂಡು. ಸೊ ಅದೊಂದು ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಸೊ ಮೇ ಬಿ ಇನ್ನೊಂದು ಈ ವೀಕೆಂಡ್ ಅಲ್ಲಿ ಹೆಂಗಾಗತ್ತೆ ನೋಡ್ಕೊಂಡು ಅದು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದಷ್ಟು ಟೆಕ್ನಿಷಿಯನ್ಸ್ ರೀಚ್ ಆದ್ರೆ ಇನ್ನೊಂದಷ್ಟು ಒಳ್ಳೆ ಆಪರ್ಚುನಿಟೀಸ್ ಸಿಕ್ಕರೆ ಇನ್ನೊಂದಷ್ಟು ಎಕ್ಸ್ಪ್ಲೋರ್ ಮಾಡಬಹುದು ನನ್ನ. ನಿಯರ್ಲಿ ಇದು ನಿಮ್ದು 4ನೇ ಸಿನಿಮಾ ಅಂತ ಅನ್ಸುತ್ತೆ. ಹೌದು. ಯಾವಾಗ ನೀವು ಇಂಡಸ್ಟ್ರಿಗೆ ಬಂದಿದ್ ಯಾವಾಗ, ಎಲ್ಲಿಯವ್ರು ನೀವು, ಹೆಂಗ್ ಬಂದ್ರಿ, ಏನು ಅಂತ? ನಾನು ಹುಟ್ಟಿದ್ದು ಸುಳ್ಯ, ಬೆಳೆದಿದ್ದು ಕುಶಾಲನಗರ. ಆಮೇಲೆ ಡಿಗ್ರಿ ಮಾಡೋಕೆ ಅಂತ ಹೇಳಿ ಇಲ್ಲಿ ಬೆಂಗಳೂರು ಬಂದಿದ್ದು. ಅಗ್ರಿಕಲ್ಚರ್ BSc ಮಾಡಿದ್ದು ನಾನು. 2017 ಅಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ 6 years ಆದ್ಮೇಲೆ ಫಸ್ಟ್ ಸಿನಿಮಾ ಗುರುದೇವ್ ಹೊಯ್ಸಳ ಡಾಲಿ ಸರ್ದು. ಅದಾದ್ಮೇಲೆ ಇಬ್ಬನಿ ತಬ್ಬಿದಳೆಯಲ್ಲಿ ಅನ್ನೋ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ಆಮೇಲೆ ಸುದೀಪ್ ಸರ್ದು ಮ್ಯಾಕ್ಸ್ ಅಲ್ಲಿ ಒಂದು ಕ್ಯಾರೆಕ್ಟರ್. ಆಮೇಲೆ ಇದು ಅಂದ್ರೆ ಆಸೆ ಇತ್ತು ನಿಮ್ಗೆ ಸಿನಿಮಾ ಮಾಡ್ಬೇಕು ಅಂತ? ಹೌದೌದು. ಅಂದ್ರೆ ಸಿನಿಮಾ ಮೇಲೆ ಇಷ್ಟ ಸಿಕ್ಕಾಪಟ್ಟೆ ಇತ್ತು, ಮುಂಚೆಯಿಂದನು ನೋಡೋ ಹುಚ್ಚಿತ್ತು. ಸಿನಿಮಾ ಮಾಡ್ಬೇಕು ಅಂತ ಬಂದಿದ್ದು ನಂಗೆ ಕಾಲೇಜ್ಗೆಲ್ಲ ಬಂದ್ಮೇಲೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ನಲ್ಲ, ಅದಾದ್ಮೇಲೆ ಸೀರಿಯಸ್ ಆಗಿ ತಗೊಂಡೆ ಅದನ್ನ. ಇಲ್ಲ ಮಾಡ್ಲೇಬೇಕು ಅಂತ ಹೇಳೋದು. ಹೆಂಗಿತ್ತು ಇಂಡಸ್ಟ್ರಿಯ ಒಂದು ವೆಲ್ಕಮ್, ಯಾವ ರೀತಿ ಆಗಿತ್ತು? ಯಾಕಂದ್ರೆ ಒಂದಷ್ಟು ಜನ ಇಂಡಸ್ಟ್ರಿ ವೆಲ್ಕಮ್ ಅಂತ ಬಂದಾಗ ಎಲ್ರಿಗೂ ಒಂದ್ ರೆಡ್ ಕಾರ್ಪೆಟ್ ಇರಲ್ಲ. ಸಿಕ್ಕಾಪಟ್ಟೆ ಒಂದಷ್ಟು ಗಾಂಧಿನಗರದಲ್ಲಿ ನಾನು ಚಪ್ಪಲಿ ಎಲ್ಲ ಸೋಸ್ಬಿಟ್ಟೆ, ಒಂದಷ್ಟೆಲ್ಲ ಓಡಾಡದೆ, ಡೈರೆಕ್ಟರ್ ಹತ್ರ ಎಲ್ಲ ಹೋದೆ, ಕೆಲವೊಂದಷ್ಟು ಜನ ಎಲ್ಲ ದುಡ್ಡು ತಿಂದ್ರು, ಅದು ಇದು ಡ್ಯಾಶ್ ಅಂತ ಒಂದಷ್ಟು ಜನದ ಹಿಸ್ಟ್ರಿ ಇರುತ್ತೆ. ಸೊ ನಿಮ್ಗೆ ಹೆಂಗಿತ್ತು ಇನಿಷಿಯಲ್ ಡೇಸ್ ಎಲ್ಲ? ಅದೇ ಅಂದ್ರೆ ಅದನ್ನೆಲ್ಲ ನಂಗೆ ಯಾವ್ದು ಕಷ್ಟ ಅಂತ ಕನ್ಸಿಡರ್ ಮಾಡಿಲ್ಲ ನಾನು. ಇವಾಗ ಗೊತ್ತಿತ್ತು ಮುಂಚೆ ಕೇಕ್ ವಾಕ್ ಆಗಿರಲ್ಲ ಇದು. ಇವಾಗ ಏನು ಬ್ಯಾಕ್ ಗ್ರೌಂಡ್ ಇಲ್ಲ, ನಮ್ಮ ಫ್ಯಾಮಿಲಿಲೇ ಐಡಿಯಾನು ಇಲ್ಲ, ಗಂಧ ಗಾಡಿ ಇಲ್ಲ ನಮ್ಮ ಫ್ಯಾಮಿಲಿಲಿ. ಸೊ ಗೊತ್ತಿತ್ತು ಈಸಿ ಇರಲ್ಲ ಅಂತ ಗೊತ್ತಿತ್ತು. ಸೊ ಆಲ್ರೆಡಿ ಪ್ರಿಪೇರ್ಡ್ ಆಗಿದ್ದೆ ಮೈಂಡ್ ಅಲ್ಲಿ, ಎಲ್ಲ ರಿಜೆಕ್ಷನ್ಗೆ, ಎಲ್ಲ ತರದ್ದು ಹ್ಯುಮಿಲಿಯೇಷನ್ಗೆ. ಅದು ಇವಾಗ ನಂಗೆ ನೆನಪು ಇಟ್ಕೊಂಡಿಲ್ಲ ನಾನು. ಹಂಗ್ ಹೇಳಿದ್ರಲ್ಲ, ಹಿಂಗ್ ಹೇಳಿದ್ರಲ್ಲ, ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡಿಲ್ಲ. ಜಸ್ಟ್ ಪಾರ್ಟ್ ಆಫ್ ಆಗಿದೆ, ಬೇಕಾದಷ್ಟು ಆಗಿದೆ. ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟು? ಇಲ್ಲ ದುಡ್ಡು ಕೇಳಿದ್ದಿದೆ, ನಾ ಕೊಟ್ಟಿಲ್ಲ, ಅಷ್ಟು ದಡ್ಡ ಇರ್ಲಿಲ್ಲ. ಸೊ ಕೇಳಿದ್ದೆಲ್ಲ ಇದೆ, ಅಲ್ಲಿಗೆ ಬೇಡ, ಕರೆಕ್ಟ್ ಆಗಿರೋ ದಾರಿಯಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಪುನಃ ಆಡಿಷನ್ಸ್ ಮೇಲೆ ಆಡಿಷನ್ಸ್ ಸುಮಾರು ಕೊಟ್ಟಿದ್ದು. ಸೀರಿಯಲ್ಸ್ಗೆ ಆಡಿಷನ್ಸ್ ಕೊಟ್ಟಿದ್ದು ಸ್ಟಾರ್ಟಿಂಗ್ ಬಂದಾಗಲ್ಲ. ಆಮೇಲೆ ಬಾಡಿ ಶೇಮಿಂಗ್ ಆಗಿದ್ದು, ಇದಕ್ಕಿಂತ ತುಂಬಾ ಸಣ್ಣಕ್ಕಿದ್ದೆ. ಸೊ ಅದೆಲ್ಲ ಆಗಿದ್ದಿದೆ ಸರ್. ಅದು ನನ್ನ ತಲೆಯಲ್ಲಿ ನೆನಪಿಲ್ಲ ಯಾರ್ಯಾರೇನು. ಲೈಕ್ ನನ್ನ ಪ್ರಕಾರ ತಲೆಯಲ್ಲಿ ಎಷ್ಟು ಮೆಮೊರೀಸ್ ಇಟ್ಕೋಬೇಕು, ಒಂದಿಷ್ಟು ಜಾಗ ಇರುತ್ತೆ, ಅದು ಬೇಕಾಗಿದ್ದನ್ನ ಅಷ್ಟೇ ನಾನು ಇಟ್ಕೋತೀನಿ, ಬೇಡದಿರೋದನ್ನೆಲ್ಲ ತೆಗ್ದಾಕೋತೀನಿ ಹಂಗೆ. ಸೊ ಚೆನ್ನಾಗಿತ್ತು. ಇವಾಗ್ಲೂ ಈ ಸಿನಿಮಾ ಆದ ತಕ್ಷಣ ಏನೋ ಇಮಿಡಿಯೇಟ್ ಚೇಂಜ್ ಆಗತ್ತೆ ಅಂತ ನಾನು ನಂಬಲ್ಲ. ಖಂಡಿತ
ಆ ಒಂದು ಹಸಲ್ ಮಾಡೋದು ಅಂತಾರಲ್ಲ, ಲೈಕ್ ಅದೊಂದು ಕಷ್ಟಪಡೋದು ಇದ್ದೇ ಇರುತ್ತೆ ಕಂಟಿನ್ಯೂಸ್ ಆಗಿ ಮಾಡೋದು. ಹ್ಮ್. ಸೊ ಮೇ ಬಿ ಒಂದಷ್ಟು ಎಕ್ಸ್ಟ್ರಾ ಟೆಕ್ನಿಷಿಯನ್ಸ್ಗೆ ರೀಚ್ ಆಗಿದ್ದೀನಿ ಬಿಟ್ರೆ ಆ ಒಂದು ಶ್ರಮ ಹಾಕೋದು ಇದ್ದೇ ಇರುತ್ತೆ, ಅದೇನು ಈಸಿ ಅಂತೂ ಆಗಲ್ಲ. ಬಟ್ ಲೈಕ್ ಐ ಆಮ್ ಎಂಜಾಯಿಂಗ್ ಇಟ್. ನನಗೆ ಅದು ಕಷ್ಟ ಅಂತ ಯಾವತ್ತೂ ಅನ್ಸಿಲ್ಲ, ಯಾಕಾದ್ರೂ ಮಾಡ್ತಿದ್ದೀನೋ ಅಂತೆಲ್ಲ ಯಾವತ್ತೂ ಅನ್ಸಿಲ್ಲ. ಇದೇ ಬೇಕು ನನಗೆ, ಏನಾದ್ರೂ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ಇರುತ್ತೆ ಸರ್. ಈಗ ಸುದೀಪ್ ಸರ್ ಸಿನಿಮಾದಲ್ಲಿ ಒಂದು ಆಪರ್ಚುನಿಟಿ ಸಿಗುತ್ತೆ ನಿಮ್ಗೆ. ಎಲ್ರು ಕೂಡ ಅನ್ಕೊಳ್ಳೋದು ಏನು ಅಂತಂದ್ರೆ ನ್ಯೂ ಕಮರ್ಸ್ ಗಳೆಲ್ಲ ಒಂದ್ ಸ್ಟಾರ್ ಸಿನಿಮಾದಲ್ಲಿ ನಮ್ಗೊಂದು ಆಪರ್ಚುನಿಟಿ ಸಿಕ್ಬಿಟ್ರೆ ಸಾಕಪ್ಪ, ಕೆಲವೊಬ್ರು ಅನ್ಕೊಳ್ತಾ ಇರ್ತಾರೆ ನನ್ನ ಲೈಫ್ ಚೇಂಜ್ ಆಗ್ಬಿಡುತ್ತೆ, ಸುಮಾರು ಜನ ಬರ್ತಾರೆ ನೋಡ್ತಾರೆ ಅನ್ನೋದೆಲ್ಲ ಇತ್ತು. ಸಿಕ್ಕಂತ ಇನ್ನ ಶೂಟ್ ಆಗಿಲ್ಲ, ಆ ಒಂದು ಆಪರ್ಚುನಿಟಿ ಸಿಕ್ಕಾಗ ನಿಮ್ಮ ಮೈಂಡ್ ಅಲ್ಲಿ ಬಂದಂತ ಥಾಟ್ಸ್ ಗಳೇನೆ? ಆಪರ್ಚುನಿಟಿ ಸಿಕ್ಕಾಗ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು ನನಗೆ. ಅಂದ್ರೆ ನಾನು ಸುದೀಪ್ ಸರ್ ಚಿಕ್ಕದಿದ್ದಾಗಿಂದನೂ ನನ್ನ ಫೇವ್ರೆಟ್ ಸುದೀಪ್ ಸರ್, ದರ್ಶನ್ ಸರ್ ಎಲ್ಲರೂ. ಸೊ ಮ್ಯಾನೇಜರ್ ಕಾಲ್ ಮಾಡಿದ್ರು ನನಗೆ, ಹೊಯ್ಸಳ ಮ್ಯಾನೇಜರ್ ಕಾಲ್ ಮಾಡ್ಬಿಟ್ಟು ಹಿಂಗೆ ಸುದೀಪ್ ಸರ್ದು ಫಿಲ್ಮ್ ಅಂತಂತಂದ್ರು. ನಾನು ಸರ್ ಏನ್ ಹೇಳ್ತಿದ್ದೀರಾ ಅಂತ ಹೇಳಿ ಕೇಳಿದ್ದೆ. ಅವರು 3-4 ಸಲ ಹೇಳಿದ್ಮೇಲೆ ನಮ್ಗೆ ಓಕೆ ಅಂತ ಹೇಳ್ಬಿಟ್ಟು ಚೆನ್ನೈಗೆ ಹೋಗಿ ಆಡಿಷನ್ ಕೊಟ್ಟು ಬಂದಿದ್ದೆ. ಆಮೇಲೆ ಸೆಲೆಕ್ಟ್ ಆಗಿದ್ದು. ಅಂದ್ರೆ ಧನಂಜಯ್ ಸರ್ ಜೊತೆ ಮಾಡಿದಾಗ್ಲೂ ಅಷ್ಟೇ ಖುಷಿ ಇತ್ತು. ಅದಾದ್ಮೇಲೆ ಸುದೀಪ್ ಸರ್ ಸಿಕ್ಕ ತಕ್ಷಣ ಐ ರಿಮೆಂಬರ್ ಅವಾಗ ಅಪ್ಪ ಅಮ್ಮಂಗೂ ಕಾಲ್ ಮಾಡಿ ಅವರು ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ರು. ಒಂದು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು ನನಗೆ ಸಿನಿಮಾದಲ್ಲಿ. ಅವಾಗ ಆಕ್ಚುಲಿ ಕ್ಯಾರೆಕ್ಟರ್ ಬಗ್ಗೆನೂ ಅಷ್ಟೊಂದು ಕೇಳಿರಲಿಲ್ಲ, ಸುಮ್ಮನೆ ಮಿನಿಸ್ಟರ್ ಮಗ ಇರ್ತಾನೆ ಅಂತ ಹೇಳಿದ್ರು. ಸರಿ ನಂಗೆ ಏನಾದ್ರು ಸರಿ ಸುದೀಪ್ ಸರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕೆ ಸಿಕ್ಕರೆ ಸಾಕು ಅಂತ ಹೇಳಿ ಹೋಗಿದ್ದು. ಅಂಡ್ ಅದಾಯ್ತು ಕೂಡ. ಅಲ್ಲಿ ಚೆನ್ನೈಯಲ್ಲಿ ಆಲ್ಮೋಸ್ಟ್ ನಮಗೊಂದು 40 days ಆದ್ರೂ ಅಲ್ಲಿ ಇರೋಕಿತ್ತು. ಸೊ ಅವ್ರನ್ನ ತುಂಬಾ ಹತ್ರದಿಂದ ನೋಡೋಕ್ ಸಿಕ್ಕಿತ್ತು. ಸೊ ಅದೊಂದು ಒಂದು ಮೆಮೊರೇಬಲ್ ಫಿಲ್ಮ್ ನನಗೆ. ಸೊ ಸ್ಕ್ರೀನ್ ಮೇಲೆ ಒಂದು ಶೇರ್ ಇರ್ಲಿಲ್ಲ ಅವರೊಟ್ಟಿಗೆ? ಜಾಸ್ತಿ ಇರ್ಲಿಲ್ಲ. ಸ್ಟಾರ್ಟಿಂಗ್ ಬರ್ತೀನಿ, ಒಂದೆರಡು ಹೊಡಿಸ್ಕೊತೀನಿ, ಆಮೇಲೆ ಸಾಕ್ತೀನಿ ಆತರ ಇತ್ತು. ಬಟ್ ಅದೇ ನನಗೆ ಅದೇ ನನ್ನ ಇಂಟೆನ್ಷನ್ ಇದ್ದಿದ್ದೆ ಅಷ್ಟು. ಆ ಸಿನಿಮಾ ಸುದೀಪ್ ಸರ್ನ ಹತ್ರದಿಂದ ನೋಡ್ಬೇಕು, ಅವ್ರ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಏನಾದ್ರು ಇಂಟರಾಕ್ಟ್ ಮಾಡಿದ್ಯಾ, ಏನಾದ್ರು ಇನ್ಪುಟ್ಸ್ ಕೇಳಿದ್ಯಾ, ಇಲ್ಲ ಏನ್ ಮಾತಾಡಿದ್ರಿ? ಹೌದು ಇದೆ. ಅಂದ್ರೆ ಶೂಟಿಂಗ್ ಸೆಟ್ ಅಲ್ಲಿ ಒಂದಷ್ಟು ಕ್ವಶನ್ಸ್ ಕೇಳಿದ್ದೆಲ್ಲ ಇತ್ತು. ಅವರು ಟೈಮ್ 6 o'clock ಟೈಮ್ ಸ್ಟಾರ್ಟ್ ಆಗತ್ತೆ ಅಂದ್ರೆ ಆ ಟೈಮ್ಗೆ ಇರ್ತಾರೆ. ಸೊ ಆಮೇಲೆ ಕೆಲವು ವಿಷಯಗಳು ತುಂಬಾ ಪರ್ಫೆಕ್ಷನ್ ನೋಡ್ತಾ ಇದ್ರು. ನಾನು ಕೇಳಿದ್ದೆ ಸರ್ ಹತ್ರ, ಲೈಕ್ ಅದನ್ನ ನಾನು ಅಬ್ಸರ್ವ್ ಮಾಡ್ಬೇಕಿದ್ರೆ ಅನ್ಸಿದ್ದು, ಲೈಕ್ ಅದನ್ನ ಆಮೇಲೆ ಎಡಿಟಿಂಗ್ ಅಲ್ಲೂ ಕವರ್ ಮಾಡ್ಬೋದಲ್ಲ, ಯಾಕಷ್ಟು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಇದ್ದೀರಾ ಅಂದಾಗ ಅವರು ಅದನ್ನ ಹೇಳಿದ್ರು. ಲೈಕ್ ಹಂಗಂತ ಸುಮ್ನೆ ಎಲ್ಲದನ್ನು ನಾವು ಲೇಜಿಯಾಗಿ ಮಾಡಕ್ ಆಗಲ್ಲ ಅನ್ನೋದನ್ನೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು. ಆಮೇಲೆ ಎಡಿಟಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆಕ್ಟ್ ಮಾಡೋದ್ರ ಬಗ್ಗೆ ಈ ತರ ಸುಮಾರು ವಿಷಯಗಳು ಇತ್ತು. ಅಂಡ್ ಇನ್ ಜನರಲ್ ಬೇರೆಯವ್ರ ಜೊತೆ ಮಾತಾಡ್ಬೇಕ್ರೆ ನಾವು ಸುಮ್ನೆ ಪಕ್ಕದಲ್ಲಿ ಕುತ್ಕೊಂಡು ಮಾತು ಕೇಳಿಸ್ಕೊತಾ ಇದ್ದೆ ಅಷ್ಟೇ. ಅದು ಜಾಸ್ತಿ ಮಾತಾಡಕ್ ಧೈರ್ಯ ಬರಲ್ಲ. ಅಂದ್ರೆ ನಾವು ಆತರ ಅಷ್ಟು ವರ್ಷದಿಂದ ನೋಡ್ಕೊಂಡ್ ಬಂದವ್ರನ್ನ ಸುಮ್ನೆ ಅಷ್ಟು ಈಸಿಯಾಗಿ ಮಾತಾಡ್ಸಕ್ ಇದ್ರುನು ಧೈರ್ಯ ಬರಲ್ಲ. ಲೈಕ್ ಸುಮ್ನೆ ಅದೇ ಒಂಥರ ಭಯ ಇರತ್ತೆ, ಎಲ್ಲಿ ನಾವೇನಾದ್ರು ತಪ್ಪು ಬಿಡ್ತೀವೋ, ಏನಾದ್ರು ಅಫೆಂಡ್ ಆಗೋವಾಗ ಏನಾದ್ರು ಹೇಳ್ಬಿಡ್ತೀವೋ ಅನ್ನೋ ಭಯ ಇರತ್ತಲ್ಲ. ಸೊ ಸುಮ್ನೆ ಅವ್ರು ಮಾತಾಡ್ಸಿದ್ರಷ್ಟೇ ನಾವು ಮಾತಾಡ್ತಿದ್ವಿ, ಬಿಟ್ರೆ ನಾವು ಎಕ್ಸ್ಟ್ರಾ ಏನು ಮಾತಾಡ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ರಕ್ಕಸ ಪುರದೊಳು ಸಿಗುತ್ತೆ. ಸೊ ಈ ಸಿನಿಮಾ ಪ್ರಮೋಷನ್ ಅಂತ ಶುರುವಾದಾಗ ಎಲ್ಲೂ ಕೂಡ ನೀವು ಕಾಣಿಸ್ಕೊಂಡಿರ್ಲಿಲ್ಲ. ಪ್ರಮೋಷನ್ ಇಲ್ಲ, ಪ್ರೆಸ್ ಮೀಟ್ ಅಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಸೊ ಲಾಸ್ಟ್ ಅಲ್ಲಿ ಒಂದು ಸರ್ಪ್ರೈಸ್ ಅಂತ ಅನ್ಸಿದ್ದು. ಪ್ರಮೋಷನ್ ಅಲ್ಲಿ ಒಂದಷ್ಟು ಜನ ಎಲ್ಲ ಬಂದ್ರು, ಆ ಚಿಕ್ಕ ಹುಡುಗಿನೂ ಕೂಡ ಬಂದಿತ್ತು. ಪ್ರಮೋಷನ್ ಮಾಡ್ಬೇಕಾದ್ರೆ ಎಲ್ಲೋ ಒಂಚೂರು ಇತ್ತ, ನಾನ್ ನಿಲ್ವಲ್ಲ ಪ್ರಮೋಷನ್ ಅಂತ ಏನಾದ್ರು ಅನ್ಸಿದ್ಯಾ? ಆತರ ಏನು ಅನ್ಸಿಲ್ಲ ಸರ್. ಅಂದ್ರೆ ಫಸ್ಟ್ ಫಿಕ್ಸ್ ಆಗಿತ್ತು. ನಂಗೆ ಮೊದ್ಲೇ ಗೊತ್ತಿತ್ತು, ಒಂದು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಇದೆ ಅಂತ ಗೊತ್ತಿತ್ತು. ಪ್ಲಸ್ ಸಿನಿಮಾ ಅಲ್ಟಿಮೇಟ್ ಗೋಲ್. ಅಂದ್ರೆ ನಾನು ಪ್ರಮೋಷನ್ ಅಲ್ಲಿ ಕಾಣಿಸ್ಕೋಬೇಕು, ಇಲ್ಲ ಟ್ರೈಲರ್ ಅಲ್ಲಿ ನನ್ ಫೇಸ್ ಕಾಣಿಸ್ಕೋಬೇಕು ಅಂತ ನನಗೆ ಅನ್ಸಿಲ್ಲ. ಯಾಕಂದ್ರೆ ನನಗೆ ಗೊತ್ತು, ಸಿನಿಮಾ ನೋಡಿದವರಿಗೆ ನನ್ನ ಕ್ಯಾರೆಕ್ಟರ್ ನೆನಪಿರತ್ತೆ ಅನ್ನೋದು ನನಗೆ ಗೊತ್ತಿತ್ತಲ್ಲ. ಸೊ ಅದು ಇಷ್ಟು ಟೈಮ್ ಕಾದಿದ್ದೀನಿ, 1.5 ವರ್ಷ ಕಾದಿದ್ದೀವಿ. ಸೊ ಇನ್ನೊಂದ್ 2 ದಿನ ಕಾಯೋಕೇನು ಅಂತ ಹೇಳ್ಕೊಂಡು ನಾನು ಅದು ಏನ್ ಬೇಜಾರೇನೋ ಮಾಡ್ಕೊಂಡಿಲ್ಲ. ಲೈಕ್ ವೆರಿ ಹ್ಯಾಪಿ, ಫೈನ್. ಅದು ಅಂಡ್ ಪರ್ಪಸ್ ಆಗುತ್ತೆ. ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ನಾನಲ್ಲೇ ಎಲ್ಲಾ ಕಡೆ ಕಾಣಿಸ್ಕೊತಾ ಇದ್ರೆ ಸಿನಿಮಾ ನೋಡೋ ಮುಂಚೆನೆ ಗೊತ್ತಾಗತ್ತಲ್ಲ ವಿಲನ್ ಅಂತ. ಸೊ ಹಂಗಾಗಿ ಕಾಣಿಸ್ಕೊಂಡಿರ್ಲಿಲ್ಲ ಅಷ್ಟೇ ಸರ್. ಬೇಜಾರೇನು ಇಲ್ಲ ಅದ್ರ ಬಗ್ಗೆ. ಇಲ್ಲಿ ತನಕ ರಿವೀಲ್ ಮಾಡಿಲ್ಲ ಅಂದ್ರೂ ಬೇಜಾರಿರ್ತಿರ್ಲಿಲ್ಲ ನನಗೆ. ಬಟ್ ಜನಗಳಿಗೆ ಗೊತ್ತಾಗ್ಬಿಟ್ಟು ಇವಾಗ ಗೊತ್ತಾಗಿರತ್ತೆ, ಇವಾಗ 1 week ಆಯ್ತಲ್ಲ. ಅಂಡ್ ಆಫ್ಟರ್ ಇಂಟರ್ವ್ಯೂ ಬರೋದು ನಿಮ್ಮ ಒಂದು ಪಾತ್ರ. ಸೊ ಬರ್ಬೇಕಾದ್ರೆ ಎಷ್ಟು ಮುಗ್ಧನಾಗಿ ನಿಮ್ಮನ್ನ ತೋರಿಸ್ತಾರೆ. ಸೊ ಅದಾದ್ಮೇಲೆ ಒಂದು ಡೆಡ್ ಅಪೋಸಿಟ್ ಕಾಂಬಿನೇಷನ್, ಆ ಡುವೆಲ್ ಕ್ಯಾರೆಕ್ಟರ್ ಇಲ್ಲ ಆ ಡುವೆಲ್ ಮೈಂಡ್ ಸೆಟ್, ಆ ರೀತಿಯಾಗಿ ಹೆಂಗ್ ಅನ್ನಿಸ್ತು ನಿಮ್ಗೆ ಈ ತರ ಪಾತ್ರ ಅಪ್ರೋಚ್ ಮಾಡಿದಾಗ? ಒಂದು ಚಾಲೆಂಜ್ ಕೂಡ ಇದೆ, ಕಂಪ್ಲೀಟ್ ಬಾಡಿ ಲ್ಯಾಂಗ್ವೇಜ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೋಬೇಕು, ಟಕ್ ಅಂತ ಮತ್ತೊಂದು ಚೇಂಜ್ ಆಗ್ಬೇಕು ಅಂತ ಅಂದಾಗ ಏನಾದ್ರು ಹೋಮ್ ವರ್ಕ್ ಮಾಡ್ಕೊಂಡ್ರ, ಇಲ್ಲ ನಾನು ಚಾಲೆಂಜ್ ಆಗಿ ತಗೊಂಡ್ರ? ಇಲ್ಲ, ಅದು ಚಾಲೆಂಜಿಂಗ್ ಯಾವ ಪಾತ್ರದ್ದು ಅದಕ್ಕೆ ಬೇಕಾಗಿರೋ ಹೋಮ್ ವರ್ಕ್ ಮಾಡೇ ಮಾಡ್ತೀನಿ ನಾನು. ನನಗೆ
ಲೈಕ್ ಸಡನ್ ಆಗಿ ಶೂಟಿಂಗ್ ಇನ್ನೊಂದು 2 days ಇದೆ ಶೂಟಿಂಗ್ ಅಂತ ಎಲ್ಲ ಕರೆದ್ರೆ ನನಗೆ ಮಾಡಕ್ ಆಗಲ್ಲ. ಅಷ್ಟು ಟ್ಯಾಲೆಂಟ್ ಇಲ್ಲ ನನಗೆ ಪ್ರಾಪರ್ ಪ್ರಿಪರೇಷನ್ ಬೇಕು, ಹೋಮ್ ವರ್ಕ್ ಬೇಕು, ಕ್ಯಾರೆಕ್ಟರ್ ಜೊತೆ ಲೈಕ್ ಅದು ಕಾಣಿಸ್ಬೇಕು ನನಗೆ ಯಾವ ತರ ಇರ್ತಾರೆ ಅನ್ನೋದು ನನಗೊಂದು ಕ್ಲಾರಿಟಿ ಸಿಕ್ಕರಷ್ಟೇ ನಾನು ಅದನ್ನ ಮಾಡ್ತಿದ್ದೆ. ಈ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಬಂದಾಗ ಸಖತ್ತು ನನ್ನ ಕೈಲಿ ಆಗಲ್ಲ ಅಂತಾನೆ ಅನ್ಕೊಂಡಿದ್ದೀನಿ ನಾನು. ಇದು ಯಾಕಂದ್ರೆ ಸ್ವಲ್ಪ ಜಾಸ್ತಿ ಮಾಡಿದ್ರು ಓವರ್ ಆಕ್ಟಿಂಗ್ ಆಗತ್ತೇನೋ ಅಂತ ಹೇಳೋ ಒಂದು ಭಯ ಇತ್ತು. ಬಟ್ ಆಮೇಲೆ ಇಲ್ಲ, ಸುಮಾರು ಜನ ಈ ತರದ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ, ಬಟ್ ನಂದೇ ಒಂದು ಫ್ರೆಶ್ ಆಗಿ ಏನಾದ್ರು ಒಂದು ಅಪ್ರೋಚ್ ಕೊಡೋಣ ಅಂತ ಹೇಳ್ಕೊಂಡು 2 ಕ್ಯಾರೆಕ್ಟರ್ಸ್ನ ನೀಟಾಗಿ ಹುಡುಕಿ ಅವ್ರು ಹೆಂಗಿರ್ತಾರೆ, ಇವ್ನು ಹೆಂಗಿರ್ತಾನೆ ಅಂತೆಲ್ಲ ಡಿಸೈಡ್ ಮಾಡಿ ಕೊನೆಗೆ ಪ್ರಾಪರ್ ಹೋಮ್ ವರ್ಕ್ ಮಾಡಿದ್ದೀನಿ ಸರ್. ಅದು ಕಂಪ್ಲೀಟ್ ನೀವು ಬೇರೆ ಹೇಳ್ಕೊಟ್ಟಿದ್ದಲ್ಲ, ನಿಮ್ಮಲ್ಲೇ ಬಂದಿದ್ದ? ಹೌದೌದು, ಬಿಕಾಸ್ ಒಂದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕೈ ಬೆರಳುಗಳು ಕೂಡ ಒಂದ್ ಕೆಲವೊಂದು ಫೋಲ್ಡ್ ಆಗೋದು, ಕೆಲವು ಇನ್ಪುಟ್ಸ್ ಎಲ್ಲ ಇದೆ. ಈಗ ಆ ಬೆರಳು ಫೋಲ್ಡ್ ಆಗೋದಲ್ಲ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು. ಆಮೇಲೆ ಇವಾಗ ಇನ್ನೊಂದು ಕೆಲವು, ಇವಾಗ ಅವ್ರ ಅಣ್ಣನ ಕ್ಯಾರೆಕ್ಟರ್ ಇಡೀ ಫಿಲ್ಮ್ ಮೇಲೂ ಬ್ಲಿಂಕೆ ಮಾಡಲ್ಲ ಅವ್ನ ಅಣ್ಣನ ಕ್ಯಾರೆಕ್ಟರ್, ಸೊ ಅದು ನಾನೇ ಹಾಕೊಂಡೆ. ಅದು ಅವ್ನ ಕ್ಯಾರೆಕ್ಟರ್ಗೂ ಒಂದು ಮೀನಿಂಗ್ ತರ ಇರುತ್ತೆ ಅಂತ ಹೇಳ್ಕೊಂಡು, ಸೊ ಆ ತರ ನುವಾನ್ಸಸ್ ಕೆಲವು ನಾನು ಆಡ್ ಮಾಡಿದ್ದು ಇದೆ. ಅಂಡ್ ಇನ್ನು ಆನ್ ಸ್ಪಾಟ್ ಅಲ್ಲಿ ರಾಜ್ ಸರ್ ಸ್ವಲ್ಪ ಸಣ್ಣ ಸಣ್ಣ ಚೇಂಜಸ್, ಮೈನ್ಯೂಟ್ ಚೇಂಜಸ್ ಮಾಡಿರೋದು ಇದೆ. ಸೊ ಅದೆಲ್ಲ ಆಕ್ಚುಲಿ ಇಂಪ್ಯಾಕ್ಟ್ ಚೆನ್ನಾಗಿ ಕ್ರಿಯೇಟ್ ಮಾಡಿದೆ. ಅಂಡ್ ಮಾಸ್ಟರ್ ಕೂಡ ಫೈಟ್ ಅಲ್ಲಿ, ಇವಾಗ ನಂದೇನ ಫೈಟ್ ಆದ್ಮೇಲೆ ಒಂದು ಲುಕ್ ಬರುತ್ತೆ, ಅದನ್ನೆಲ್ಲ ಮಾಸ್ಟರ್ ಡಿಸೈನ್ ಮಾಡಿರೋದು. ಸೊ ಆತರ ಕಾಣಿಸ್ಕೋಬೇಕು ಅಂದ್ರೆ ಅವ್ರದ್ದು ಮೇಜರ್ ಇದೆ. ಸೊ ಎಲ್ಲರೂ ಒಟ್ಟಿಗೆ, ಅಂದ್ರೆ ನಾನು ಒಬ್ನೇ ಕಾಣಿಸ್ಕೊಂಡಿದ್ದೀನಿ ಬಿಟ್ರೆ, ಬಟ್ ಎಫರ್ಟ್ ನಿಮ್ಗೆ ಗೊತ್ತಿದ್ದಂಗೆ ಎಲ್ಲರದು ಇದೆ ಅಲ್ಲಿ. ಸೊ ನಾನು ಒಬ್ನೇ ಕ್ರೆಡಿಟ್ ತಗೊಳ್ಳೋದು ಚೆನ್ನಾಗಿರಲ್ಲ. ಸೊ ಅದೊಂದು ಬಾಡಿ ಲ್ಯಾಂಗ್ವೇಜ್ ಮಾಡಿ ಏನಾದ್ರು ತೋರಿಸಬಹುದಾ? ಇಲ್ಲ ಸರ್, ಅಂದ್ರೆ ಅದು ಸುಮ್ನೆ ಮಾಡೋದು ಒಂಥರ ಇಮಿಟೇಷನ್ ಮಾಡ್ದಂಗ ಆಗತ್ತೆ ನನಗೆ. ಈಗ ಸಿನಿಮಾ ಇದ್ರಲ್ಲಿ ಇದ್ದಾಗ್ಲೂ ಶೂಟಿಂಗ್ ಸೆಟ್ಟಿಂಗ್ ಸ್ವಲ್ಪ ಬೇಗನೆ ಹೋಗ್ತಿದೆ, ನನಗೆ ಆ ಝೋನ್ ಹೋಗೋಕೆ ಸ್ವಲ್ಪ ಟೈಮ್ ಬೇಕು. ಇಮಿಡಿಯೇಟ್ ಆಗಿ ಮಾಡಿದ್ರೆ ಸುಮ್ನೆ ಅದೊಂಥರ ಮಿಮಿಕ್ರಿ ಮಾಡ್ದಂಗ ಆಗತ್ತೆ, ಅದು ಚೆನ್ನಾಗೂ ಇರಲ್ಲ. ಪ್ಲಸ್ ನನಗೆ ಅದು ತುಂಬಾ ಪರ್ಸನಲ್ ಕ್ಯಾರೆಕ್ಟರ್ಸ್ ಎರಡೂನು. ಸೊ ಅದನ್ನ ಸುಮ್ನೆ ಎಲ್ಲಾ ಕಡೆ ಮಾಡಿ ತೋರ್ಸೋದು ನನಗೆ ಅಷ್ಟು ಒಂಥರ ಅದಕ್ಕೆ ಡಿಸ್ರೆಸ್ಪೆಕ್ಟ್ ಮಾಡಿ ಸಿನಿಮಾದಲ್ಲೇ ಬಂದು ಅಲ್ಲೇ ಎಂಜಾಯ್ ಮಾಡಿ ಅಂತ. ಇನ್ನ ರಾಜ್ ಸರ್ ಒಟ್ಟಿಗೆ ಫೈಟಿಂಗು, ಡೈಲಾಗ್ಗಳು ಮಾತಾಡ್ಸೋದಾಗಿರ್ಬೋದು, ಫೈಟ್ಗಳು, ಮೇನ್ಲಿ ಫೈಟ್ ಎಲ್ರಿಗೂ ಸಿಗಲ್ಲ. ಅವ್ರೊಟ್ಟಿಗೆ ಒಂದು ಫೈಟ್, ಯಾಕಂದ್ರೆ ಮೇನ್ ಕ್ಯಾರೆಕ್ಟರ್ ಒಟ್ಟಿಗೆ ಫೈಟ್ ಮಾಡುವಂತದ್ದು ಎಲ್ರಿಗೂ ಸಿಗಲ್ಲ. ಸೊ ಆ ತರ ಒಂದು ಆಪರ್ಚುನಿಟಿ ಅಂತ ಸಿಕ್ಕಾಗ ಸೊ ಹೆಂಗಿತ್ತು ಆ ಒಂದು ಗುದ್ದಾಟ? ಸಖತ್ತಾಗಿತ್ತು. ಬೆಂಕಿ ಇದರಿಂದ ಅದೇನೋ ಹೊಡಿಯೋದು, ಅದೆಲ್ಲ ಮಜಾ ಸಖತ್ತಾಗಿತ್ತು. ನಾನು ಫೈಟ್ಸ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ನನ್ ಖುಷಿ ಇನ್ನೊಂದು ಏನಂತಂದ್ರೆ, ನಾನು ಲಾಸ್ಟ್ 3 ಸಿನಿಮಾದಲ್ಲಿ ಬರೀ ಹೊಡೆಸ್ಕೊಂಡಿದ್ದೆ, ಯಾರು ಹೊಡಿಯೋದಿತ್ತಿರಲಿಲ್ಲ. ಬಟ್ ಈ ಸತಿ ಸ್ವಲ್ಪ ಒಂದಷ್ಟು ಹೊಡಿಯೋದಿತ್ತಲ್ಲ, ಸೊ ನನ್ಗೆ ಅದೊಂದು ಖುಷಿ ಇತ್ತು. ಆಮೇಲೆ ಫೈಟ್ ಅದೇ ನಮ್ ಆಲ್ರೆಡಿ 4 days 5 days ಏನೋ ಶೂಟ್ ಮಾಡಿದ್ರು ಮಾಸ್ಟರ್, ಚೆನ್ನಾಗೇ ಬಂದಿತ್ತು. ಪ್ಲಸ್ ಬಟ್ ಮಾಸ್ಟರ್ಗೆ ಇನ್ನೂ ಬೇಕು ಅಂತ ಅನ್ಸ್ಬಿಟ್ಟು ಇನ್ನೊಂದು 2 ದಿನ ಎಕ್ಸ್ಟ್ರಾ ಶೂಟ್ ಮಾಡಿದ್ರು. ಸೊ ಚೆನ್ನಾಗಿತ್ತು ಸರ್, ಅಂದ್ರೆ ಒಳ್ಳೆ ರಿಸ್ಕ್ ಇದ್ರು ನನಗೆ ಮಜಾ ಅನ್ಸಿತ್ತು. ಅಂಡ್ ಫೈಟ್ಸ್ ಅಲ್ಲಿ ಯಾವಾಗ ಭಯ ಆಗತ್ತೆ ಅಂತಂದ್ರೆ, ನಮಗೆ ಸುತ್ತಮುತ್ತ ಇರೋರ ಮೇಲೆ ನಂಬಿಕೆ ಇಲ್ಲದೆ ಇದ್ದಾಗ ಭಯ ಆಗತ್ತೆ ನನಗೆ. ಅಂದ್ರೆ ಅವ್ರು ಲೆಜೆಂಡ್ ಮಾಸ್ಟರ್ ಇದಾರೆ, ಅವ್ರು ಅಷ್ಟು ವರ್ಷದಿಂದ ಕೆಲಸ ಮಾಡಿದ್ದಾರೆ. ಸೊ ಹಂಗಿದ್ದಾಗ ಈ ಕಡೆ ರಾಜ್ ಸರ್ ಅಷ್ಟೇ, ನಿಮ್ ಜೊತೆಗಿದ್ದವರು ಒಂದು ಐಡಿಯಾ ಇದೆ ಅಂತಂದಾಗ ನಮ್ಗೆ ಭಯ ಪಡ್ಕೊಳ್ಳೋದು ಏನೂ ಇರಲ್ಲ. ಸೊ ಹಂಗಿದ್ದಾಗ ತುಂಬಾ ಕಂಫರ್ಟೇಬಲ್ ಆಗಿ ಖುಷಿಯಿಂದ ಮಾಡಿದ್ದು. ಚಾಲೆಂಜಿಂಗ್ ಇತ್ತು, ಸಖತ್ತು ಕಷ್ಟಪಟ್ಟು ಕೈ ಸುಟ್ಕೊಂಡು ಇಲ್ಲೆಲ್ಲ ಸುಟ್ಕೊಂಡು ಏನೇನೋ ಗಾಯಗಳು ಮಾಡ್ಕೊಂಡೆಲ್ಲ ಮಾಡಿದ್ವಿ. ಬಟ್ ಎಂಜಾಯ್ ಮಾಡಿದ್ದೆ ಸರ್, ನಾನು ಸಖತ್ ಎಂಜಾಯ್ ಮಾಡಿದ್ದೀನಿ ಆಕ್ಷನ್. ಸೊ ಚೆನ್ನಾಗಿತ್ತು. ಅಂಡ್ ರಾಜ್ ಬಿ ಶೆಟ್ಟಿ ಅಂತಂದ್ರೆ ಒಂದು ವರ್ಸಟೈಲ್ ಆಕ್ಟರ್ ಅಂತ ಈಗಾಗ್ಲೇ ಅವರೊಂದು ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ. ನೀವು ಯಾವ್ದೇ ತರ ಕೊಡಿ ನಾನು ಮಾಡಕ್ ರೆಡಿ. ಕಾಮಿಡಿ ಕೊಡ್ತೀರಾ ರೆಡಿ, ಸೊ ನೀವೇನಾದ್ರೂ ಒಂದು ವಿಲನ್ ರೋಲ್ ಕೊಡ್ತೀರಾ ಮಾಡಕ್ ರೆಡಿ. ಸೊ ಈ ತರ ಒಂದಷ್ಟು ಪಾತ್ರಗಳು ರೆಡಿ ಅಂತ ಅಂದಾಗ ಕಂಪ್ಲೀಟ್ ನೀವ್ ಏನೇ ಕೊಟ್ರು ಮಾಡಕ್ ರೆಡಿ ಇರ್ತಾರೆ. ಸೊ ಹಂಗಿದ್ದ ಆ ಒಂದು ವ್ಯಕ್ತಿಯಿಂದ ಏನ್ ಕಲ್ತ್ರಿ, ಏನ್ ಇನ್ಪುಟ್ಸ್ ತಗೊಂಡ್ರಿ, ಏನ್ ಮಾತುಕತೆ ಏನಾದ್ರು ಸೆಟ್ ಅಲ್ಲಿ ನಡೆದಿದ್ದು? ಮಾತುಕತೆನೇ ನಡೆದಿದ್ದು ಸೆಟ್ ಅಲ್ಲಿ. ಅವರು ಅದೇ ನಮ್ಮ ಊರ್ತ ಟೈಮಲ್ಲೂ ಅದೇ ಹೇಳಿದ್ದೆ, ಒಂದು ಆಕ್ಟರ್ ಆಗಿ ಅವ್ರ ಜೊತೆ ಒಂದು ಕೆಲಸ ಮಾಡಕ್ ಸಿಗುತ್ತೆ ಅನ್ನೋದು ತುಂಬಾ ಖುಷಿ ಇದೆ ಅಂತ. ಬಟ್ ಆಸ್ ಅ ಪರ್ಸನ್ ಕೂಡ ನಿಮ್ಗೆ ಅವರಿಂದ ಕಲಿಯೋಕ್ ತುಂಬಾ ಇದೆ. ಅಂದ್ರೆ ಒಬ್ರು ಸ್ಟಾರ್ ಆಗಿದ್ದವರು ನಮ್ಮನ್ನು ನಾರ್ಮಲ್ ಅಂತ ಫೀಲ್ ಮಾಡಿಸೋದಿದೆಯಲ್ಲ, ಅದು ತುಂಬಾ ಖುಷಿ ಆಗತ್ತೆ. ಜೊತೆಗೆ ಊಟ ಮಾಡ್ತಿದ್ವಿ, ಸೊ ಅದೆಲ್ಲ ತುಂಬಾ ಮೆಮೊರೀಸ್ ತುಂಬಾ ಇದೆ ಮಾತಾಡಿದ್ದು ಇದೆಲ್ಲ. ಅಂಡ್ ಆಸ್ ಅನ್ ಆಕ್ಟರ್ ಕೂಡ ಅವರು ಸಖತ್ತು ಸಪೋರ್ಟಿವ್ ಇದ್ದಾರೆ. ಅಂದ್ರೆ ನನಗೇನಾದ್ರೂ ಅನ್ಕಂಫರ್ಟೇಬಲ್ ಆಗ್ತಿದೆ ಅಂದ್ರೆ ಸ್ವಲ್ಪ ಹೇಳೋರು, ಈ ತರ ಮಾಡು ಅಂತೆಲ್ಲ ಹೇಳ್ಕೊಡೋರು. ಸೊ ಅದು ತುಂಬಾ ಹೆಲ್ಪ್ ಆಗ್ತಿತ್ತು. ಸೊ ಅವರು ಒಂಥರ ಲೈಫ್ ಟೈಮ್ ಮೆಮೊರೀಸ್ ಕೊಟ್ಬಿಟ್ಟಿದ್ದಾರೆ ನನಗೆ. ಸೊ ಅದನ್ನ ಯಾವತ್ತೂ ನೆನ್ಪಿಟ್ಕೊತೀನಿ. ಇಂಡಸ್ಟ್ರಿ ಬಗ್ಗೆ ಏನಾದ್ರು ಇನ್ಪುಟ್ ಕೊಟ್ಟಿದ್ಯಾ ಮುಂದಿನ ದಿನಗಳಲ್ಲಿ? ಯಾವ ರೀತಿ ಹೋಗ್ಬೇಕು, ನೀನ್ ಯಾವ ರೀತಿಯಾಗಿ ಹೆಜ್ಜೆ ಇಡಬೇಕು ಅಂತ? ಆತರ ಇನ್ಪುಟ್ಸ್ ಅಂತ ಇಲ್ಲ, ಅದೇ ಲೈಕ್ ಹುಷಾರಾಗೆ ನೋಡ್ಕೊಂಡು ಮಾಡು, ಒಳ್ಳೆ ಪೊಟೆನ್ಶಿಯಲ್ ಇದೆ ನಿಂಗೆ ಅಂತ ಹೇಳೋರು. ಅಂಡ್
ಅದೇ ಅವ್ರೊಂದು ಲೈಕ್ ಅವ್ರು ಇದ್ದಾರೆ ಜೊತೆಗೆ ನನ್ನ ಏನಾದ್ರು ಅಡ್ವೈಸ್ ಕೇಳಬೇಕು ಅಂತಂದ್ರೆ ಅವ್ರು ಇದ್ದಾರೆ ಅನ್ನೋದನ್ನ ಆ ಒಂದು ನಂಬಿಕೆ ಕೊಟ್ಟಿದ್ದಾರೆ ನನಗೆ. ಸೊ ಅದನ್ನ ಉಳಿಸ್ಕೋಬೇಕಷ್ಟೇ ನಾನು ನೆಕ್ಸ್ಟ್ ಮಾಡೋ ಸಿನಿಮಾಗಳಿಂದ ಉಳಿಸ್ಕೋಬೇಕು ಅಂತ ಇದ್ದೀನಿ. ಅದು ಬಿಟ್ರೆ ಬೇರೆ ಅಡ್ವೈಸ್ ಅದು ಇದು ಅಂತ ಸುಮ್ನೆ ಅಂತೂ ಏನಿಲ್ಲ. ಅವ್ರು ಆಕ್ಚುಲಿ ಲೈಕ್ ಅದೇ ನಾರ್ಮಲ್ ಖುಷಿಯಾಗಿ ನಾವು ಏನು ಫ್ರೆಂಡ್ಸ್ ಹೆಂಗಿರ್ತಿದ್ವಿ ಹಂಗೆ ಇದ್ವಿ ಸೆಟ್ ಅಲ್ಲಿ ತಮಾಷೆ ಮಾಡ್ಕೊಂಡು ಕಾಲ ಹಿಡ್ಕೊಂಡು ಇದು ಮಾಡ್ಕೊಂಡು. ಸೊ ಚೆನ್ನಾಗಿತ್ತು ಸರ್. ನೀವ್ ಇಂಡಸ್ಟ್ರಿಗೆ ಏನು ಹೀರೋ ಆಗ್ಬೇಕು ಅಂತ ಬಂದಿದ್ದ, ವಿಲನ್ ಆಗ್ಬೇಕು ಅಂತ ಬಂದಿದ್ದ, ಇಲ್ಲ ಒಬ್ಬ ನಟ ಆದ್ರೆ ಸಾಕು ಅಂತ ಬಂದಿದ್ದ, ಹೆಂಗೆ? ಅಲ್ಲ, ಸ್ಟಾರ್ಟಿಂಗ್ ಬಂದಾಗ ಹೀರೋ ಆಗ್ಬೇಕು ಅಂತಾನೆ ಬಂದಿದ್ದು. ಬಟ್ ಆಮೇಲೆ ಬಂದಿದ್ದ ಎಲ್ಲಾ ಕ್ಯಾರೆಕ್ಟರ್ಸ್ ಸ್ವಲ್ಪ ಗ್ರೇ ಶೇಡ್ ವಿಲನ್ ಇದೆ ಬಂದಿದ್ದು. ಇವಾಗ ಇವಾಗ ಈ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು ಎಲ್ರು ಒಂದು ನನ್ನಲ್ಲಿರೋ ನಟನ ಗುರುತಿಸಿ ಒಂದು ಅಪ್ರಿಶಿಯೇಟ್ ಮಾಡ್ತಾ ಇದಾರಲ್ಲ. ಸೊ ಇವಾಗ ಅರ್ಥ ಆಗಿರೋದು ಅದೇ, ನಾವು ಒಳ್ಳೆ ನಟರಾದಾಗ ಜನ ಅದನ್ನ ಕನ್ಸಿಡರ್ ಮಾಡಲ್ಲ, ಹೀರೋನ ವಿಲನ್ ಏನು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಕೂಡ ತುಂಬಾ ತಬ್ಕೊಂಡೆಲ್ಲ ಮುದ್ದಾಡ್ಬಿಟ್ರು ನನ್ನ. ಸೊ ಅದು ನನಗೆ ಬರೀ ವಿಲನ್ ಅಂತ ನೋಡಿದ್ರೆ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಆಗ್ತಾನೆ ಇರ್ಲಿಲ್ಲ. ಸೊ ಇವಾಗ ಅದೇ ಒಬ್ಬ ಒಳ್ಳೆ ನಟ ಆಗ್ಬೇಕು ಅಂತಾನೆ ಗೋಲ್ ಇರೋದು. ಬಟ್ ಎಲ್ಲೋ ಒಂದ್ ಕಡೆ ಅದೇ ಲೀಡ್ ಆಗೇ ಮಾಡ್ಬೇಕು ಅಂತಾನು ಇದೆ. ಖಂಡಿತ ಅದು ಮುಂದೆ ಆಗತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಅಂಡ್ ಈ ತರ ಒಂದಷ್ಟು ಪಾತ್ರಗಳೆಲ್ಲ ನೋಡಿದಾಗ, ಈಗ ನೀವು ಹೇಳಿದ್ರೆ ಟೆಕ್ನಿಷಿಯನ್ಸ್ ಎಲ್ಲ ನನ್ನ ಗುರುತಿಸ್ತಾ ಇದಾರೆ, ಫೋನ್ ಮಾಡ್ತಾ ಇದಾರೆ ಅಂತ. ಸೊ ನೆಕ್ಸ್ಟ್ ಟೆಕ್ನಿಷಿಯನ್ಸ್ ಓಕೆ ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅನ್ಬಿಟ್ಟು ಸ್ವಲ್ಪ ನೆಗೆಟಿವ್ಗಳೇ ಕಂಟಿನ್ಯೂ ಬರ್ತಾ ಹೋದ್ರೆ ಹೆಂಗೆ ಮಾಡಕ್ ರೆಡಿ ಇದೀರಾ? ಪ್ರಾಬ್ಲಮ್ ಇಲ್ಲ ಸರ್. ಅಂದ್ರೆ ಯೂಶಲಿ ನೆಗೆಟಿವ್ ಕ್ಯಾರೆಕ್ಟರ್ಸ್ ಅಷ್ಟೊಂದು ಲೇಯರ್ಸ್ ಅಲ್ಲಿ ಬರ್ದಿರಲ್ಲ. ಸುಮ್ನೆ ಬಂದು ಕಿರ್ಚಾಡಿ ಹೋಗೋ ತರದ್ದೇ ಯೂಶಲ್ ಇರುತ್ತೆ. ಸೊ ಆ ತರದಿದ್ರೆ ನನಗೆ ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸಲ್ಲ. ಅಂಡ್ ಇವಾಗ ಈ ತರ ಮೆಂಟಲಿ ಪ್ರಾಬ್ಲಮ್ ಇರೋ ಕ್ಯಾರೆಕ್ಟರ್ ಮಾಡಿದೀನಿ ಅಂತ ಮುಂದೆ ಅದೇ ತರದ ಕ್ಯಾರೆಕ್ಟರ್ ತಗೊಂಡ್ರೆ ನನಗೆ ಪರ್ಸನಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ಏನ್ ಜಾಸ್ತಿ ಇರಲ್ಲ. ಅಂದ್ರೆ ನನಗೂ ಹೊಸದಾಗಿ ಏನೋ ಒಂದು ನನಗೆ ಅದೇ ಈ ಕ್ಯಾರೆಕ್ಟರ್ ಮಾಡ್ಬೇಕಿದ್ರೆ ಆಡಿಷನ್ ಟೈಮಲ್ಲಿ ಅವ್ರ ಕ್ಯಾರೆಕ್ಟರ್ ಡಿಸ್ಕ್ರಿಪ್ಷನ್ ಕೊಟ್ಟಾಗ ನನ್ನ ಕೈಯಲ್ಲಿ ಇದಾಗಲ್ಲ ಅಂತ ಅನ್ಸ್ಬಿಟ್ಟಿತ್ತು. ಸೊ ನನಗೆ ನೆಕ್ಸ್ಟ್ ಬರೋ ಕ್ಯಾರೆಕ್ಟರ್ಸ್ ನಂಗೆ ಐ ಫೀಲ್ ಇದು ನನ್ನ ಕೈಯಲ್ಲಿ ಆಗಲ್ಲ, ಇದು ಚಾಲೆಂಜಿಂಗ್ ಅಂತ ಅನ್ಸಿದ್ರಷ್ಟೇ ನಾನು ಮಾಡ್ತೀನಿ ಅನ್ಸುತ್ತೆ. ಅಂಡ್ ಅದೇ ಲೈಕ್ ಆಸ್ ಅನ್ ಆಕ್ಟರ್ ನನಗೆ ಎಷ್ಟು ಕಲಿಯೋಕ್ ಸಿಗತ್ತೆ ಅನ್ನೋದನ್ನು ನೋಡ್ಕೊಂಡು ಐ ಥಿಂಕ್ ಐ ವಿಲ್ ಚೂಸ್ ಸರ್. ಈಗ ಆಲ್ರೆಡಿ ಒಂದಷ್ಟು ಜನ ಅಪ್ರಿಶಿಯೇಟ್ ಮಾಡಿದ್ದಾರೆ, ಟೀಮ್ ಅವರು ಕೂಡ ಒಂದಷ್ಟು ಜನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಸೊ ಟೀಮ್ ಅಲ್ಲಿ ಯಾರಾದ್ರೂ ಒಬ್ರಿಗೆ ಫೋನ್ ಮಾಡ್ಬಿಟ್ಟು ಏನಾದ್ರು ಮಾತಾಡ್ಸ್ಬೋದಾ ಈ ಟೈಮಲ್ಲಿ? ಓಕೆ, ಅಂದ್ರೆ ರಾಜ್ ಸರ್ ಹುಷಾರಿಲ್ಲ, ಅವ್ರಿಗೆ ಮಾಡಕ್ ಆಗಲ್ಲ. ಸೊ ಮಾಸ್ಟರ್ ಮಾಡ್ತೀನಿ ನಾನು. ಒಂದ್ಸರಿ ರಾಜ್ ಸರಿ ಟ್ರೈ ಮಾಡ್ಬೋದಾ? ಪಿಕ್ ಮಾಡಿದ್ರೆ ನೋಡೋಣ ನಮ್ ಲಕ್. ಇಲ್ಲ, ಅವ್ರು ಹುಷಾರಿಲ್ಲ ಅಂತ ಅಂದಿದ್ದಾರೆ. Complete. ಬೇಡ ಮಾಸ್ಟರ್ ಮಾಡಿ ನೋಡಿ. ಹಲೋ, ಸೊ ಇವಾಗ ಒಂದು ಇಂಟರ್ವ್ಯೂ ಅಲ್ಲಿ ಇದೀನಿ ಮಾಸ್ಟರ್. ಅವರು ನಿಮಗೆ ಕಾಲ್ ಮಾಡಕ್ ಹೇಳಿದ್ರು. ಸೊ ನಿಮಗೆ ಹೆಂಗ್ ಫೀಲ್ ಆಗ್ತಿದೆ ಅಂತ ಹೇಳ್ಬೇಕಂತೆ. ಸೊ ನೀವ್ ಒಂದ್ಸಲಿ ಹೇಳಿದ್ರೆ ನನ್ನ ಬಿಡ್ತಾರೆ ಅಲ್ಲಿ. ಸರ್ ನಮಸ್ತೆ, ಫಿಲ್ಮಿ ಬೀಟ್ ಇಂದ ಯಶವಂತ್ ಅಂತ. ಸರ್ ನಮಸ್ತೆ. ಹೇಳಿ ಸರ್. ಹೇಗಿದ್ರೆ ಸರ್? ಫೈನ್ ಹೇಳಿ ಸರ್. ಒಂದ್ ಒಳ್ಳೆ ಸಿನಿಮಾ ಕೊಟ್ಟು ಜನಗಳಿಗೆ ಒಂದಷ್ಟು ಕ್ಯೂರಿಯಸ್ ಹುಟ್ಟಿಸುವಂತ ಒಂದ್ ಸಿನಿಮಾ ಕೊಟ್ರಿ. ಥ್ರಿಲ್ಲಿಂಗ್ ಆಗಿರೋ ಸಿನಿಮಾನ ಜನ ಒಪ್ಕೊಂಡಿದ್ದಾರೆ. ನೀರು ಒಂದ್ ವಾರ ಆಯ್ತು. ಹೌದು ಸರ್. ಹೆಂಗ್ ಅನಿಸ್ತಾ ಇದೆ ಸರ್? ಓಪನಿಂಗ್ ಹೆಂಗ್ ಸಿಕ್ತು ನಿಮ್ಗೆ? ಹೆಂಗ್ ಎಷ್ಟು ಖುಷಿಲಿ ಇದೀರಾ ಇವಾಗ? ಸರ್ ನಾನ್ ಹೇಳೋದೇನಂತಂದ್ರೆ, ಇವಾಗ ಇಷ್ಟು ವರ್ಷದ ಒಂದು ನಮ್ಮ ಒಂದು ಶ್ರಮ, ಒಂದು ಪ್ರಯತ್ನದಲ್ಲಿ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದೀವಿ. ಅದು ಜನಗಳಿಗೆ ಇಷ್ಟ ಆಗಿದೆ ಅಂದ್ರೆ ಅದಕ್ಕಿಂತ ಖುಷಿ ನೀರಿದೆ ಸರ್. ಓಕೆ, ಸರ್ಪ್ರೈಸ್ ಕ್ಯಾರೆಕ್ಟರ್ ಅಂತ ಅಂದ್ರೆ ಅಲ್ಲಿ ಅನಿರುದ್ಧ್ ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ನೀವು ಎಲ್ಲೂ ಕೂಡ ಅವ್ರನ್ನ ತೋರ್ಸು ಇರ್ಲಿಲ್ಲ. ಸೊ ನೋಡಿದವ್ರಿಗೂ ಒಂದು ಸರ್ಪ್ರೈಸ್ ಅಂತಾನು ಅನ್ಸಿತ್ತು. ಸೊ ಆ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಸರ್? ಸರ್ ಅದೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಸರ್. ಇದಕ್ಕೋಸ್ಕರ ನಾವು ತುಂಬಾ ಜನನ್ನ ನಾವು ಆಡಿಷನ್ ಮಾಡಿದ್ವಿ. ನಾವು ಅಂದ್ರೆ ರವಿ ಎಲ್ಲ ಸೇರ್ಕೊಂಡು ಆಡಿಷನ್ ಮಾಡಿದ್ವಿ. ನಾವು ರವಿ ಇಬ್ರು ಸೇರ್ಕೊಂಡು ಒಂದಷ್ಟು ಹುಡುಕ್ತಾ ಏನಾಯ್ತು, ನನಗೆ ಒಂದು ದಿವಸ ರವಿ ಬಂದು ಅನಿರುದ್ಧದ ಫೋಟೋ ತೋರಿಸಿದ್ರು. ಅನಿರುದ್ಧದ ಫೋಟೋ ತೋರಿಸಿದಾಗ ಹೆಂಗ್ ಮಾಡ್ತಾನೆ ಹುಡುಗ ಅಂತ ಹೇಳಿ ಆ ಹುಡುಗನ ಚೆಕ್ ಮಾಡುವಾಗ ಅನಿರುದ್ಧದ ಒಂದಷ್ಟು ಆಕ್ಟಿಂಗ್ ಒಂದಷ್ಟು ಅವ್ರು ಮಾಡಿರೋಂತ ಒಂದು ರಿಹರ್ಸಲ್ ಎಲ್ಲ ನೋಡಿದಾಗ ಒಂದು ಖುಷಿ ಬಂತು. ನಿನ್ಗೆ ಹ್ಯಾಪಿ ಏನಪ್ಪ, ಅವ್ನು ಚೆನ್ನಾಗ್ ಮಾಡ್ತಾನೆ, ನಿನ್ಗೆ ಓಕೆ ಅನ್ಸುತ್ತಾ, ನಿನ್ಗೆ ಕತೆ ಕರೆಕ್ಟ್ ಆಗಿ ಸೂಟ್ ಆಗ್ತಾನೆ, ನಾನು ಮ್ಯಾಚ್ ಮಾಡ್ಕೊಂತೀನಿ, ಆಮೇಲೆ ಚೆನ್ನಾಗೂ ಮಾಡ್ತಾವನೆ ಅಂತ ಓಕೆ ಗೋ ಹೆಡ್ ಅಂದ್ಬಿಟ್ಟು ಶೂಟಿಂಗ್ ನಾವು ಚಾಲನೆ ಕೊಟ್ವಿ. ಚಾಲನೆ ಕೊಟ್ಟಾಗ ಸ್ಟಾರ್ಟ್ ಆಯ್ತು ಶೂಟಿಂಗ್ ಎಲ್ಲ. ಹೋದಾಗ ಫಸ್ಟ್ ಸ್ಟಾರ್ಟ್ ಆಗಿದೆ ಪೊಲೀಸ್ ಸ್ಟೇಷನ್ ಎಪಿಸೋಡ್ ಅವ್ರದ್ದು ಸ್ಟಾರ್ಟ್ ಆಗಿದ್ದು. ಅವ್ನ ಅರೆಸ್ಟ್ ಮಾಡ್ಕೊಂಡ್ ಬಂದು ಕುಂಡ್ರಿಸ್ಕೊಂಡಿರೋದು, ಅವ್ರನ್ನ ಇಂಟ್ರಾಗೇಷನ್ ಮಾಡ್ತಾ ಇರ್ತಾರಲ್ಲ, ಆ ಒಂದು ಸೀನ್ ಫಸ್ಟ್ ಸ್ಟಾರ್ಟ್ ಆಗಿದೆ. ಕರೆಕ್ಟ್ ಅನಿರು? ಎಸ್ ಮಾಸ್ಟರ್, ಹೌದು ಮಾಸ್ಟರ್. ಅದು ಸ್ಟಾರ್ಟ್ ಆದಾಗ ಆ ಫುಟೇಜ್ ನೋಡಿದಾಗ್ಲೇ ಅನ್ಕೊಂಡೆ, ವಾ ನೈಸ್, ಓಕೆಪ್ಪ ಸೂಪರ್ ಅಂತ ಅನ್ಕೊಂಡು ನಾವ್ ಅಲ್ಲಿಂದ ಅದನ್ನ ಇದ್ ಮಾಡ್ಕೊಂಡು ಹೋದ್ವಿ. ಇದೇ ತರ ಹೋಗ್ತಾ ಇನ್ನೊಂದು ನಮ್ಗೆ ಚಾಲೆಂಜ್ ಏನಾಯ್ತು ಅಂದ್ರೆ, ಈಗ ಅನಿರುದ್ಧ್ ಅವರ ಒಂದು ಚೈಲ್ಡ್ ಎಪಿಸೋಡ್ ಒಂದ್ ಬರುತ್ತೆ. ಅದಕ್ಕೊಂದ್ ಒಳ್ಳೆ ಹುಡುಗ ಬೇಕು. ಯಾಕಂದ್ರೆ ಇವರೇ ಈ ರೀತಿ ಮಾಡಿದ್ರೆ ಚೈಲ್ಡ್ ಅಲ್ಲಿ ಒಂದ್ ರೇಂಜ್ ಇರ್ಬೇಕಲ್ಲ ಹುಡುಗ ಮಾಡೋದು. ಲಕ್ಕಿಲಿ ನಮ್ಗೆ ಅದೇನೋ ಅಂತ ಹೇಳ್ತಾರಲ್ಲ, ಅದು ಏನಂದ್ರೆ ಸಿನಿಮಾಗೆ ಎಲ್ಲಾ ತರದ ಕಡೆಯಿಂದನೂ ಒಂದು
ಪಾಸಿಟಿವ್ ವೈಬ್ ಸೇರ್ಕೊಂಡ್ ಬಂತು ಈ ಸಿನಿಮಾಗೆ ಅಷ್ಟೇ ಸರ್, ಇನ್ನೇನಿಲ್ಲ. ಅದರಿಂದ ನಮ್ಗೆ ಅರುಣ್ ಅಂತ ಹುಡುಗ ಬಂದ, ಆ ಹುಡುಗನ್ನ ಸೆಲೆಕ್ಟ್ ಮಾಡಿದ್ವಿ. ಆ ಹುಡುಗನ ಒಂದು ಪರ್ಫಾರ್ಮೆನ್ಸ್ ನೋಡ್ಕೊಂಡು ಎಲ್ಲ ನೋಡಿದಾಗ ಎಲ್ಲ ಸರ್ ಒಂದೇ ಇಲ್ಲ ಸರ್, ಇದು ಸಿನಿಮಾ ಬಂದಿ ಅದು ತಾನಾಗೆ ಎಲ್ಲ ಒಳ್ಳೆ ಕಲಾವಿದರುಗಳನ್ನ ಟೆಕ್ನಿಷಿಯನ್ಸ್ ಗಳನ್ನೆಲ್ಲ ಅದೇ ಕರ್ಕೊಂಡು ಸೇರ್ಸ್ಕೊಂಡು ಸಿನಿಮಾ ಮೂಡಿ ಬಂದಿ ಜನಗಳ ಹತ್ರ ಬಂದು ಮಾಡ್ಲಿಕ್ಕೆ ಬಿದ್ದಿದೆ ಸರ್, ಅಷ್ಟೇ. ಸೂಪರ್ ಸೂಪರ್. ಅಂಡ್ ಕ್ಯಾರೆಕ್ಟರ್ ಡಿಸೈನ್ ಗಳಾಗಿರ್ಬೋದು, ಆಮೇಲೆ ಇನ್ನ ನಿಮ್ಮ ಒಂದು ಫೈಟಿಂಗ್ ಅಂತ ಬಂದಾಗ ಅಲ್ಲೂ ಕೂಡ ಒಂದು ಸ್ಪೆಷಲ್ ಆಗಿ ತೋರಿಸಿದೀರಾ. ಒಂದು ಅಪಿಯರೆನ್ಸ್ ನೋಡಿದ್ರೆ ಹಿಂಗೂ ಇರ್ತಾರ ಅಂತ ಅನ್ಕೋಬೇಕು ನೋಡೋ ಜನಗಳು. ಸೊ ಆತರ ನೀವು ಕೂಡ 100% ಅಲ್ವಾ ಸರ್, ಯಾಕಂದ್ರೆ ರಾಜ್ ಸರ್ ಒಂದು ಆಕ್ಷನ್ ಮಾಡ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಅವ್ರನ್ನ ಇಟ್ಕೊಂಡು ಅವ್ರ ಇಮೇಜ್ ಇಟ್ಕೊಂಡು ನಾವು ಒಂದು ಕೊರಿಯೋಗ್ರಾಫ್ ಮಾಡ್ಲೇಬೇಕಲ್ವಾ ಸರ್. ಆಮೇಲೆ ನಮ್ಮ ಕಥೆಲಿರೋಂತ ಒಂದು ರಿಯಲಿಸ್ಟಿಕ್, ಆಮೇಲೆ ಇವ್ರದಾದಂತ ಕ್ಯಾರೆಕ್ಟರ್ಗಳು, ಇವ್ರಿಗಿರೋಂತ ಒಂದು ವೀಕ್ನೆಸ್ ಗಳನ್ನೆಲ್ಲ ಇಟ್ಕೊಂಡು ಅದು ಕಥೆಗೆ ಏನ್ ಬೇಕು ಅದನ್ನ ನೋಡ್ಕೊಂಡು ಜೋಡಣೆ ಮಾಡ್ಕೊಂಡು ಆ ಒಂದು ನಾವು ಕೊರಿಯೋಗ್ರಾಫ್ ಮಾಡಿದ್ವಿ. ನಿಜವಲ್ಲೂ ಅನಿರುದ್ಧ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬಾ ಶ್ರಮ ಪಟ್ಟಿದ್ದಾನೆ ಮಾತ್ರ, ಅದಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಇನ್ನು ಹೇಳ್ಬೇಕಂದ್ರೆ ಶೂಟ್ ಟೈಮಲ್ಲಿ ನಾನು ಒಂದಷ್ಟು ಅವ್ರಿಗೆ ಟಾರ್ಚರ್ ಕೊಟ್ಟಿರ್ಬೋದು. ಬಟ್ ಏನಂತಂದ್ರೆ ಇವತ್ತಿನ ದಿವಸ ಅವ್ರಿಗೆ ಥಿಯೇಟರ್ ಅಲ್ಲಿ ಆ ವಿಜಿಲ್, ಅವನ ಒಂದು ವರ್ಕ್ ಬಗ್ಗೆ ಪ್ರತಿಯೊಬ್ರು ಪ್ರಶಂಸನೆ ಕೊಡೋದು, ಅದೆಲ್ಲ ಅವನಿಗೆ ಕೇಳಿದಾಗ ಅದೆಲ್ಲ ಅವನ ನಾನು ಯಾರೇ ಒಬ್ಬ ಆರ್ಟಿಸ್ಟ್ ಕೇಳಿದ್ರೆ, ನಿನಗ್ ವಿಜಿಲ್ ಬೇಕಾ ಥಿಯೇಟರ್ ಅಲ್ಲಿ, ಚಪ್ಪಾಳೆ ಬೇಕಾ, ಇಲ್ಲಿ ಕಷ್ಟಪಡು, ಇಲ್ವಾ ನಿನ್ ಇಷ್ಟ, ನನಗ್ ಗೊತ್ತಿಲ್ಲ ಅಂತ ಹೇಳ್ತೀನಿ ಸರ್. ಎಷ್ಟೋ ಜನ ಕೇಳ್ತಾರೆ, ನಾನ್ ಸಿಂಪಲ್ ಹೆಂಗಿರುತ್ತೆ ಅಂದ್ರೆ ವಿಸಿಲು ಚಪ್ಪಾಳೆ ಹೊಡಿತೀನಿ, ಬೇಕಾ ಕರೆಕ್ಟ್ ಆಗಿ ಮಾಡಿಲ್ಲ ಬಿಡು ಅಂದ್ರೆ ಅವ್ರು ನಕ್ಕೊಂಡು ಆ ನೋವೆಲ್ಲ ಮರ್ತಿ ಏನಾದ್ರೂ ಆಗ್ಲಿ ಮಾಡ್ಲೇಬೇಕು ಅಂತ ಪ್ರತಿಯೊಬ್ಬ ಆರ್ಟಿಸ್ಟ್ ಮಾಡಕ್ ಒಂದ್ ಪ್ರಯತ್ನ ಪಡ್ತಾರೆ ಸರ್. ಯಾಕಂದ್ರೆ ಅಫ್ಕೋರ್ಸ್ ಸರ್ ಇವತ್ತು ದಿವಸ ಅನಿರುದ್ಧ ಒಂದು ಸಕ್ಸಸ್ ತಗೊಂತ ಇದ್ದಾನಲ್ಲ ಸರ್, ಎಷ್ಟು ಜನ ಸಿಗ್ಬೋದು, ಎಲ್ಲರೂ ಸಿಗಲ್ಲ ಆ ತರದ ಒಂದು ಚಾನ್ಸ್. ಬಟ್ ಅದು ಅವನು ಸಿಕ್ಕಿದೆ ಅಂತಂದ್ರೆ ಅವ್ರ ತಂದೆ ತಾಯಿ ಒಂದು ಬ್ಲೆಸ್ಸಿಂಗ್, ಅವನಿಗೆ ಕೆಲಸದ ಮೇಲೆ ಒಂದು ಶ್ರದ್ಧೆ ಅವನ್ನ ಇಲ್ಲಿ ಗಂಟ ಕರ್ಕೊಂಡ್ ಬಂದಿದೆ ಸರ್. ಸೂಪರ್ ಸರ್, ಸೂಪರ್. ಸೊ ಅದೇ ಮಾತಾಡ್ಸ್ತಾ ಇದ್ದೆ, ಹಂಗಾಗಿ ಮಾಸ್ಕ್ ನ ಒಂದ್ಸರಿ ಮಾತಾಡ್ಸೋಣ ಅಂತ ಫೋನ್ ಮಾಡಿದ್ದು. ಸೊ ಪಾಪ ಬಿಸಿ ಟೈಮ್ ಇತ್ತು ಅನ್ಸುತ್ತೆ, ಫ್ರೀ ಮಾಡ್ಕೊಂಡು ನಮಗೆ ಮಾತಾಡಿದ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಿನಿಮಾ ನೋಡಿ ಎಲ್ಲಾರು ಸಿನಿಮಾ ಬೆಳೆಸ್ಬೇಕು ಅಂತ ಕೇಳ್ಕೊಂತೀವಿ ಸರ್, ಅಷ್ಟೇ, ಏನಿಲ್ಲ ಸರ್. ಥ್ಯಾಂಕ್ ಯು ಸರ್. ಸಿನಿಮಾ ಬಂದ್ರೆ ನಮ್ ಸಿನಿಮಾ ಅಂತಾನೆ ಅಲ್ಲ ಸರ್, ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದ್ರೆ ದಯವಿಟ್ಟು ಎಲ್ರು ಅದಕ್ಕೆ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಮನಸಾರ ನಾನು ಕೈ ಮುಗಿದಿ ನಾನು ಕೇಳ್ಕೊಂತೀನಿ ಸರ್, ಅಷ್ಟೇ, ಏನೇನಿಲ್ಲ ಸರ್. ಶೋರ್ ಸರ್, ಥ್ಯಾಂಕ್ ಯು ಸರ್, ಸಿಗೋಣ ಅಂತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್. ನೋಡಿ ಅವ್ರು ಹೇಳ್ತಾ ಇದ್ರೆ, ಯಾಕಂದ್ರೆ ಡಾಕ್ಟರ್ ರವಿ ವರ್ಮಾ ಅಂತ ಈಗಾಗಲೇ ಡಾಕ್ಟರೇಟ್ ತಗೊಂಡಿರುವಂತ ವ್ಯಕ್ತಿ, ದೊಡ್ಡ ಲೆಜೆಂಡ್ ಒಟ್ಟಿಗೆಲ್ಲ ಕೆಲಸ ಮಾಡಿರುವಂತ ವ್ಯಕ್ತಿ, ಎಂತೆಂತವ್ರಿಗೆಲ್ಲ ಫೈಟ್ ಮಾಡಿಸಿದ್ದಾರೆ. ಸೊ ಅಂತವ್ರ ಒಟ್ಟಿಗೆಲ್ಲ ಪಳಗದಾಗ ನಾವು ಇನ್ನೊಂದಷ್ಟು ಕಲಿತೀವಿ. ಅವ್ರು ಹೇಳಿದ್ರಲ್ಲ, ನಿನಗೆ ಅಲ್ಲಿ ಚಪ್ಪಾಳೆ ವಿಜಲ್ ಬೇಕಾ, ಇಲ್ಲಿ ಕಷ್ಟಪಡುವಂತದ್ದು. ಎಸ್, ಆ ತರದೆಲ್ಲ ಹೇಳಿದ್ರು ಕೂಡ ಸೆಟ್ ಅಲ್ಲಿ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಷ್ಟು ಪರ್ಫೆಕ್ಷನ್ ನೋಡ್ತಾ ಇದ್ರು, ಪುನಃ ಮಾಡಿಸ್ತಾ ಇದ್ದಾಗ ನಾನು ಓಕೆ ಸರಿ ಅಂತ ಹೇಳಿ ನಾನು ರೆಡಿ ಆಗ್ತಿದ್ದಾಗ ಅವ್ರು ಯಾಕೆ ಪುಷ್ ಮಾಡ್ತಾ ಇದ್ದೀನಿ ನಿನ್ನ ಇಷ್ಟು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ ಇದನ್ನ ಹೇಳಿದ್ರು. ನನಗೆಲ್ಲ ವಿಸಿಲ್ ಹೊಡಿಯೋದು, ನಿನ್ಗೆ ವಿಸಿಲ್ ಹೊಡಿಯೋದು, ಸೊ ಕರೆಕ್ಟ್ ಆಗಿ ಮಾಡು, ನೀಟಾಗಿ ಮಾಡು ಅಂತ ಹೇಳಿ ಪುಷ್ ಮಾಡಿ ಆ ಪರ್ಫೆಕ್ಷನ್ ಮಾಡಿಸಿರೋದು ಮಾಸ್ಟರ್. ನೈಸ್. ಸೊ ಏನಿದೆ ನೆಕ್ಸ್ಟ್ ಪ್ರಾಜೆಕ್ಟ್, ಏನಿದೆ ಪ್ಲಾನ್ಗಳೇನಿದೆ, ಹೆಂಗ್ ಮಾಡ್ಬೇಕು, ಇನ್ನ ನಾನು ಯಾವ ತರ ಮೋಲ್ಡ್ ಮಾಡ್ಕೋಬೇಕು, ಸೊ ನನ್ನ ದಾರಿನ ನಾನು ಹೆಂಗ್ ಮಾಡ್ಕೋಬೇಕು ಅಂತ ಏನಾದ್ರು ಪ್ಲಾನಿಂಗ್ಸ್ ಇದೆಯಾ? ಹೆಂಗೆ ಪ್ಲಾನ್ ಅಂತ ಏನೂ ಇಲ್ಲ, ಬಟ್ ಕ್ಲಾರಿಟಿ ಇದೆ ಏನು ಮಾಡಬೇಕು ಅನ್ನೋದು. ನನಗೆ ಅದೇ ಇವಾಗ ಈ ತರ ನೋಡಿ ಇಷ್ಟಪಟ್ಟಾಗ ಒಂದು ಪ್ರೆಷರ್ ಇರುತ್ತೆ, ಲೈಕ್ ಇದೇ ತರ ನೋಡಕ್ ಇಷ್ಟಪಡ್ತಿದಾರೋ ಏನು ಅಂತ. ಸೊ ನಾನು ಯಾರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಕ್ ಹೋಗಲ್ಲ. ನಾನು ಆಸ್ ಅನ್ ಆಕ್ಟರ್ ನನಗೆ ನೆಕ್ಸ್ಟ್ ಇರೋದು ಇದಕ್ಕೆ ಆಪೋಸಿಟ್ ಆಗಿ ಒಂದು ಸಾಫ್ಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ. ಸೊ ದಟ್ ನನ್ನ ಒಂದು ರೇಂಜ್ ನ ನನಗೆ ಎಕ್ಸ್ಪ್ಲೋರ್ ಮಾಡಕ್ ಆಗುತ್ತೆ. ಪ್ಲಸ್ ಮುಂದೆ ಕಾಸ್ಟ್ ಮಾಡೋ ಡೈರೆಕ್ಟರ್ಸ್ಗೂ ಓಕೆ ಇವ್ನು ಈ ತರನೂ ಮಾಡ್ತಾನೆ, ಈ ತರನೂ ಮಾಡ್ತಾನೆ, ನನ್ನ ಒಂದು ರೇಂಜ್ ನ ನಾನು ತೋರಿಸ್ಬೇಕು ಅಂತ ನನಗೆ ಆಸೆ ಇರೋದು. ಸೊ ಆದಷ್ಟು ಸಾಫ್ಟ್ ಕ್ಯಾರೆಕ್ಟರ್ಸ್ ನ ಮಾಡೋಣ ಅಂತ ನನಗೆ ಅನ್ಕೊಂಡಿರೋದು. ಇದನ್ನ ಯಾವ್ದು ಪ್ರೆಷರ್ ಆಗಿ ಇಟ್ಕೊಂಡು ನಾನು ಡಿಸಿಷನ್ಸ್ ಮಾಡಲ್ಲ. ಅಂದ್ರೆ ಇಲ್ಲ ಇದೇ ವಿಲನ್ ಆಗೇ ನೋಡಿದಾರೆ, ವಿಲನ್ ಆಗೇ ಮಾಡ್ಬೇಕು ನೀನು ಅಂತ ಹೇಳಲ್ಲ ನಾನು. ಅದು ಡಸಂಟ್ ಮೇಕ್ ಸೆನ್ಸ್. ಅಂದ್ರೆ ಇನ್ನೊಂದು ಕ್ಯಾರೆಕ್ಟರ್ ಮಾಡಿ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ನಾನು ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಅಂತ ಅರ್ಥ. ನನಗೆ ಆ ಕ್ಯಾರೆಕ್ಟರ್ ಅಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಕ್ ಆಗಿಲ್ಲ ಅಂತ ಅರ್ಥ. ಸೊ ಅದೇ ನಾನು ಆದಷ್ಟು ಅಪೋಸಿಟ್ ಕ್ಯಾರೆಕ್ಟರ್ ಮಾಡಿ ನನ್ನ ಒಂದು ರಿಸ್ಕ್ ತಗೊಂಡು ಮಾಡ್ಬೇಕು ಅಂತ ಇದೆ. ಅಲ್ಟಿಮೇಟ್ಲಿ ಗುಡ್ ಸಿನಿಮಾ ನನಗೆ ಅದು ಇರೋದು. ಅಂದ್ರೆ ಯಾವ ತರದ್ ಕ್ಯಾರೆಕ್ಟರ್ಸ್ ಮಾಡಿದ್ರು ಒಳ್ಳೊಳ್ಳೆ ಸಿನಿಮಾದ ಭಾಗವಾಗಬೇಕು. ಯಾಕಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಒಂದು ಸಿನಿಮಾ ಅಷ್ಟು ಚೆನ್ನಾಗಿಲ್ಲ ಅಂತಂತಂದ್ರೆ ನಮ್ಮ ಎಫರ್ಟ್ಸ್ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಇರೋದೇ ಸ್ವಲ್ಪ ಟೈಮ್, ಅದರಲ್ಲಿ ನಾವು ತುಂಬಾ ಹುಷಾರಾಗಿ ಮಾಡ್ಬೇಕಾಗತ್ತೆ ಅಂತ ನಾನು ಅದಕ್ಕೆ ನಂದು ಆಕ್ಚುಲಿ
ಹೊಯ್ಸಳ ಆದ್ಮೇಲೆ ಒಂದಷ್ಟು ಆಪರ್ಚುನಿಟೀಸ್ ಬಂತು, ಮ್ಯಾಕ್ಸ್ ಆದ್ಮೇಲೆ ಆಗ್ಲಿ ಇಬ್ಬನಿ ನೋಡ್ಕೊಂಡು ಒಂದಷ್ಟು ಜನ ಕೇಳಿದ್ರು. ಸೊ ಅದೆಲ್ಲ ನಾನು ಮಾಡದೇ ಇರೋ ಕಾರಣನೂ ಅದೇ. ಲೈಕ್ ನನಗೆ ಪರ್ಸ್ನಲಿ ಫೆಲ್ಟ್ ಮೇ ಬಿ ಇವತ್ತು ವರ್ಕ್ ಆಗಲ್ವೇನೋ, ನನಗೆ ಪರ್ಸ್ನಲಿ ವರ್ಕ್ ಆಗಿರಲ್ಲ ಏನಾದ್ರು, ಅದಕ್ಕೆ ಮಾಡಿರಲ್ಲ. ಸೊ ನೆಕ್ಸ್ಟ್ ಕೂಡ ಅದೇ ತರ ಇರುತ್ತೆ. ನನಗೆ ಕಥೆ ಇಷ್ಟ ಆಯ್ತು ಅಂತಂತಂದ್ರೆ ನಾನು ಟೀಮ್ ಎಲ್ಲ ಇಷ್ಟ ಆಯ್ತು ಅಂತಂದ್ರೆ ನಾನು ಮಾಡ್ತೀನಿ. ಇಲ್ಲ ಅಂತಂದ್ರೆ ಆರಾಮ್, ನಂಗೆ ಇಟ್ಸ್ ಓಕೆ. ಅರ್ಜೆಂಟ್ ಆಗಿ ಜನರ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರಬೇಕು ಅಂತ ಹೇಳಿ ಸುಮ್ನೆ ಯಾವ್ದ್ಯಾವ್ದೋ ಮಾಡೋದು ನನಗೆ ಅಷ್ಟು ಇಷ್ಟ ಇಲ್ಲ. ಆರಾಮಾಗಿ ಟೈಮ್ ತಗೊಂಡು ಮಾಡಿದ್ರೆ ಚೆನ್ನಾಗಿರೋ, ನೆನ್ಪಿಟ್ಕೊಳ್ಳೋ ತರ ಸಿನಿಮಾ ಮಾಡ್ಬೇಕು ಅಂತ ನನ್ನ ಆಸೆ ಇರೋದು. ನೈಸ್ ನೈಸ್, ಆಲ್ ದ ಬೆಸ್ಟ್. ಸೊ ಒಂದಷ್ಟು ಡ್ರೀಮ್ಸ್ ಗಳೆಲ್ಲ ಇಟ್ಕೊಂಡಿದ್ದೀರಾ, ಎಲ್ಲವೂ ಕೂಡ ಒಳ್ಳೇದಾಗ್ಲಿ. ಅಂಡ್ ಈ ಸಿನಿಮಾಯಿಂದ ಇನ್ನೊಂದಷ್ಟು ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬರ್ಲಿ. ಸೊ ನೀವು ಅನ್ಕೊಂಡಂಗೆ ಒಂದು ಲೀಡ್ ಅಲ್ಲಿ ಕಾಣಿಸ್ಕೊಳ್ಳಿ. ಅವತ್ತು ಬರೋಣ, ಇಂಟರ್ವ್ಯೂ ಮಾಡೋಣ, ಪ್ರಮೋಷನ್ ಮಾಡೋಣ. ಓಕೆ ಓಕೆ, ಡನ್. ಥ್ಯಾಂಕ್ ಯು ಅಂಡ್ ಆಲ್ ದ ಥ್ಯಾಂಕ್ ಯು ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.